ರಿಯಾಜ್ ಕಡಂಬು ಅವರು ನಮ್ಮ ಜೊತೆಗೆ ವಾದ ಮಾಡ್ತಾ ಇದ್ರು. ಹಿಜಾಬ್ ಘನತೆ ಅನ್ನುವ ಮಾತನ್ನು ಹೇಳಿದ್ರು. ಘನತೆ ಅವರವರ ಆಯ್ಕೆಯಾಗಿರಬೇಕು. ಕಾಲೇಜಿಗೆ ಹೋಗುವ ಹುಡುಗಿಯರು ಹಿಜಾಬ್ ಧರಿಸದಿದ್ದರೆ ನಮ್ಮ ಮನೆಯಲ್ಲಿ ನಮ್ಮನ್ನು ಕಾಲೇಜಿಗೆ ಕಳಿಸೋದಿಲ್ಲ ಅಂತ ಅಳುವುದಿದೆಯಲ್ಲ. ರಿಯಾಜ್ ಅವರೇ, ನಾನು ಕೊಟ್ಟ ಉದಾಹರಣೆ ಇರಾನಿಂದಾಗಿತ್ತು. ಇರಾನಿನ ಕುರಾನ್ನಲ್ಲಿ ಭಾರತದ ಕುರಾನ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ತಾವು ಹೇಳಬೇಕು. ನಾನು ಉದಾಹರಣೆಗಳನ್ನು ಅಫ್ಘಾನಿಸ್ತಾನದ್ದು ಕೊಡ್ತೀನಿ. ಅಫ್ಘಾನಿಸ್ತಾನದ ಕೊಡ್ತೀನಿ ರೀ. ಇಲ್ಲಿ ಹೆಣ್ಣು ಮಕ್ಕಳು ಕೂದಲು ಕಾಣಿಸಬಾರದು ಅನ್ನುವ ನಿಯಮವನ್ನು ಅದರ ಆಧಾರದ ಮೇಲೆ ಹಿಜಾಬ್ ನಡೀತಾ ಇರೋದು. ಮುಖ ಕಾಣಿಸಬಾರ್ದು ಅಂತ ಒಂದು ನಿಯಮ ಇದೆ. ಗುರುತು ಪತ್ತೆ ಆಗಬಾರ್ದು ಅಂತ ಇನ್ನೊಂದು ನಿಯಮ ಇದೆ. ಕೈ ಮತ್ತು ಕಾಲುಗಳು ಸಹಿತ ಗೊತ್ತಾಗಬಾರ್ದು ಅಂತ ಮತ್ತೊಂದು ನಿಯಮ ಇದೆ. ಒಂದು ನಿಮಿಷ ರೀ. ಮಹಿಳೆಯಾದವಳು ತನ್ನ ರಕ್ತ ಸಂಬಂಧಿ ಅಥವಾ ಗಂಡನಲ್ಲದ ವ್ಯಕ್ತಿಯೊಂದಿಗೆ ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಇನ್ನೊಂದು ನಿಯಮ ಇದೆ. ಒಂದೊಂದು ಕಡೆ ಒಂದೊಂದು ನಿಯಮ ಪಾಲನೆ ಆಗ್ತಾ ಇದೆ. ಅಬ್ದುಲ್ ರಜಾಕ್, ಯೂನಿವರ್ಸಲ್ ರೂಲ್. ಯಾವ ಜನ ಫಾಲೋ ಮಾಡ್ತಾರೆ, ಸ್ವಲ್ಪ ಜನ ಫಾಲೋ ಮಾಡಲ್ಲ. ಅವಕಾಶ ಇದೆ. ಒಂದ್ ನಿಮಿಷ ರಿಯಾಜ್, ಅಬ್ದುಲ್ ರಜಾಕ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಅವ್ರ ಮಾತಿಗೆ ನಿಮ್ಮ ಮಾತಿಗೆ ಏನು ವ್ಯತ್ಯಾಸ ಇಲ್ಲ. ಡೋಂಟ್ ವರಿ. ಎಸ್ ಅಬ್ದುಲ್ ರಜಾಕ್ ಅವರೇ, ಹಾಗಂತ ಅವಕಾಶ ಇಲ್ಲ. ಮಹಿಳೆಯಾದಂಥವಳು ಹೌದು ತನ್ನ ಗಂಡ ಅಥವಾ ರಕ್ತ ಸಂಬಂಧಿ ಅಲ್ಲದ ಇನ್ನೊಬ್ಬರ ಜೊತೆ ಮನೆಯಿಂದ ಹೊರಗೆ ಹೋಗಬಾರ್ದು. ನಿಯಮ ಇದೆಯಾ? ಹೌದು, 100% ನಿಯಮ ಇದೆ. 100% ನಿಯಮ. ಮೂಢನಂಬಿಕೆಯೋ ಆಚರಣೆಯೋ? ಆಚರಣೆ ಮಾಡೋದಕ್ಕೆ ಅವಕಾಶ ಇರಬೇಕು. ನೋಡಿ, ನೀವು ಎರಡು ವಿಚಾರ ಆಚರಣೆ ಮಾಡೋದಕ್ಕೆ ಅವಕಾಶ ಇರಬೇಕು ಸರ್. ಒಂದ್ ನಿಮಿಷ ಹೇಳ್ತೀನಿ, ನಿಮ್ ಪಾಯಿಂಟ್ ಬರ್ತೇನೆ. ನೀವು ಒಂದು ಪ್ರಾಣಿ ಬಲೆ ಬಗ್ಗೆ ಮಾತಾಡಿ, ಇನ್ನೊಂದ್ ಕಡೆ ಕೇಳಿ ಹಿಜಾಬ್ ಬಗ್ಗೆ ಮಾತಾಡಿ, ಇನ್ನೊಂದ್ ಕಡೆ ಕಂಪ್ಯಾರಿಟಿವ್ ಮಾಡಿದ್ರಿ. ಆದ್ರೆ ಆಹಾರ ಮತ್ತು ಬಟ್ಟೆ ಅಂತಕ್ಕಂಥದ್ದು ಅವರವರ ಪ್ರಾಕ್ಟೀಸ್ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಿಜಾಬ್ ಧರಿಸದೆ ಕಾಲೇಜಿಗೆ ಬಾ ಅಂದ್ರೆ ಅವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುತ್ತೆ ಅಂತ ವಾದ ಮಾಡಿ. ಇರ್ರಿ ಒಂದ್ ನಿಮಿಷ ಪ್ಲೀಸ್. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುತ್ತೆ ಅನ್ನೋದು ನಾನು ಹೇಳಿದ ಒಂದು ವಿಷಯವನ್ನ ಅವರು ಕೋರ್ಟಲ್ಲಿ ಮಾಡೋ ವಾದದ ಬಗ್ಗೆ ನಾನು ಪ್ರಶ್ನೆ ಎತ್ತಾ ಇಲ್ಲ. ನಾನು ಹೇಳ್ತಾ ಇರೋ ಸರ್ಕಾರ ತಗೊಂಡಿರೋ ಆ ನಿರ್ಧಾರ ಏನು ಅಂತಂದ್ರೆ, ಅವ್ರು ಹಿಜಾಬ್ ಹಾಕೊಂಡು ಬರೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ, ಯಾರೋ ರುದ್ರಾಕ್ಷ ಹಾಕ ಬರೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ, ಯೂನಿಫಾರ್ಮ್ ಅಂತಕ್ಕದ್ದು ಕಡ್ಡಾಯ ಮಾಡಿದ್ದೇವೆ, ಜಂಜ್ವಾರ ಹಾಕ ಬಂದ್ರೆ ಯಾರಿಗೂ ಸಮಸ್ಯೆ ಆಗಿಲ್ಲ, ಹಾಗೆ ಸಮಾನವಾಗಿ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಆ ಉದ್ದೇಶನ ಮಾಡಿದ್ದೇವೆ. ಯಾವುದೇ ಒಂದು ಓಲೈಕೆ ಮಾಡ್ಲಿಕ್ಕೋಸ್ಕರ, ಯಾವುದೇ ಒಂದು ಧರ್ಮಕ್ಕೋಸ್ಕರ, ಯಾವ್ದೋ ಒಂದು ಬೆದರಿಕೆಗೋಸ್ಕರ, ಯಾವುದೋ ಒಂದು ಗೊಡ್ಡು ಬೆದರಿಕೆಗೋಸ್ಕರ ಸರ್ಕಾರ ಈ ಆದೇಶ ಮಾಡುವುದು ಇಲ್ಲ. ನಮಗೆ ಹೆಣ್ಣು ಮಕ್ಕಳಿಗೆ ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ದಲಿತರಾಗ್ಲಿ, ಬ್ಯಾಕ್ವರ್ಡ್ ಆಗ್ಲಿ ಅವ್ರ ಶಿಕ್ಷಣ ಮುಖ್ಯ, ಬರಬೇಕು. ಆ ಉದ್ದೇಶ ಮಾಡಿದ್ದೇವೆ. ನೀವು ಪ್ರಾಣಿ ಬಲಿಗೂ ಹಿಜಾಬ್ಗೆ ನೀವು ಒಂದೇ ಮಾಡಿದ್ರೆ ತಪ್ಪಾಗ್ತದೆ. ಅಜಿತ್ ಅವರೇ, ಇಲ್ಲಿ ಮಾತಾಡ್ಲಿಕ್ಕೆ ಬಿಡಲ್ಲ. ಅಜಿತ್ ಅವರೇ, ಮುತಾಲಿಕ್ರೆ ತಮ್ಗೆ ಬರ್ತೀನಿ. ನಾನು ಒಂದು ಸಣ್ಣ ಬ್ರೇಕ್ ತಮ್ಗೆ ಬರ್ತೀನಿ. ರಿಯಾಜ್ ಅವ್ರು ಮಾತಾಡಿದ ತಕ್ಷಣ ಪ್ಲೀಸ್. ಎಸ್ ರಿಯಾಜ್. ಅಜಿತ್ ಅವರೇ, ಇಲ್ಲಿ ಇರುವಂತಹದ್ದು ಅಫ್ಘಾನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇರಾನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರೇನ್ ಅದಲ್ಲ. ಇಲ್ಲಿ ನಾನು ಹೇಳ್ತಾ ಇರುವಂತಹದ್ದು ಇಲ್ಲಿನ ನ್ಯಾಯ ವ್ಯವಸ್ಥೆ ಏನಿದೆ, ಈ ದೇಶದ ಆಡಳಿತ ವ್ಯವಸ್ಥೆಗಳೇನಿದೆ, ಇದು ಸಂವಿಧಾನಕ್ಕೆ ಅನುಸಾರವಾಗಿ ನೋಡಬೇಕು. ಆರ್ಟಿಕಲ್ 19, ಆರ್ಟಿಕಲ್ 21 ಏನ್ ಹೇಳ್ತದೆ, ಮಾತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ, ಉಡುಪು ಧರಿಸುವ ಸ್ವಾತಂತ್ರ್ಯ, ತಿನ್ನುವ ಸ್ವಾತಂತ್ರ್ಯ, ಈ ಅವಕಾಶಗಳು ನಿರಾಕರಿಸಲ್ಪಡಬಾರದು. ಅದು ಮೋಹನ್ನ ಮನೆಯಿಂದ ಬರುವಂತಹ ಮಹಿಳೆ ಧರಿಸುವಂತಹ ಬಟ್ಟೆ ಯಾವುದಿದೆ ಅದು ಅವರ ಇಷ್ಟ. ರಿಯಾಜ್ನ ಮನೆಯಿಂದ ಬರುವಂತಹ ವ್ಯಕ್ತಿ ಧರಿಸುವಂತಹ ಬಟ್ಟೆ ಏನಿದೆ ಅದು ಅವರ ಇಷ್ಟ. ಅಜಿತ್ ಅವರ ಮನೆಯ ಮಹಿಳೆಯರನ್ನ ಹೇಗೆ ಮನೆಯಿಂದ ಹೊರಗೆ ಪ್ರಶ್ನೆ. ರಿಯಾಜ್, ನಿಮ್ಮ ವಾದ ಮುಗಿದಿದೆ. ಪ್ರಮೋದ್ ಮುತಾಲಿಕ್ರೆ, ನನ್ನ ಮಾತು, ನನ್ನ ಸಲಹೆ, ನನ್ನ ಒಪಿನಿಯನ್ ತಮಗೂ ಮತ್ತು ಇತರ ಹಿಂದೂ ಪರ ಸಂಘಟನೆಗಳಿಗೂ, ಎಲ್ಲ ಸಮುದಾಯಗಳಲ್ಲೂ ಆ ಸಮುದಾಯದ್ದೇ ಆದಂಥ ಒಂದು ಏನು ಹೇಳ್ತೀವಿ ನಾವು, ಕಟ್ಟುಪಾಡಲ್ಲ ಸರ್, ಜ್ಞಾನೋದಯ ಆಗುತ್ತೆ. ಅದು ಸಮಸ್ಯೆ ಪೀಕಿಗೆ ಹೋದಾಗ ಆಗುತ್ತೆ. ಇರಾನ್ನಲ್ಲಿ ಯಾವಾಗ ಹಿಜಾಬ್ನ ಸಮಸ್ಯೆ ಪೀಕಿಗೆ ಹೋಯ್ತಲ್ಲ, ಹೆಣ್ಣು ಮಕ್ಕಳು ಬೀದಿಗಿಳಿದು ಸರ್ಕಲ್ನಲ್ಲಿ ಹಿಜಾಬ್ಗಳನ್ನು ಸುಟ್ಟರು ಸರ್. ಕೂದಲು ಕಾಣಿಸ್ಬಾರ್ದಲ್ವಾ, ನಾವು ತಲೆ ಬೋಳಿಸ್ಕೋತೀವಿ ಅಂತ ತಲೆ ಬೋಳಿಸ್ಕೊಂಡು ಬೀದಿಗೆ ಬಂದರು ಹೆಣ್ಮಕ್ಳು. ಅದು ಸಮಸ್ಯೆ ಅತಿರೇಕಕ್ಕೆ ಹೋದಾಗ ಅಲ್ಲಿನ ಮಹಿಳೆಯರು ಪ್ರತಿಕ್ರಿಯಿಸಿದ ರೀತಿ, ಅದು ಒಳಗಡೆಯಿಂದ ಬರಬೇಕು ಬದಲಾವಣೆ.
ಆ ಬದಲಾವಣೆಯಿಂದ ಬದಲಾವಣೆಯನ್ನ ಹೊರಗಡೆಯಿಂದ ಏರಿದ್ರೆ ಆಗೋದಿಲ್ಲ. ಪ್ರಮೋದ್ ಮುತಾಲಿಕ್ರೆ, ಈಗ 75 ವರ್ಷಗಳಿಂದ ಹಿಜಾಬ್ ಹಾಕೋ ಸಮಸ್ಯೆ ಇರಲಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಹಿಜಾಬ್ ಕಣ್ಣು ಮೇಲೆ ಬಿಟ್ಟು ಏನ್ ಮಾಡ್ಬೇಕ್ರಿ? ಆ ಹೆಣ್ಮಕ್ಳ ಶಿಕ್ಷಣ ಮುಖ್ಯವೋ ಇಲ್ವೋ? ಯಾಕೆ ಮಾಡಬೇಕಾಗಿತ್ತು? ಇದು ಬಿಜೆಪಿ ಶಾಸಕರು ಮಾಡ್ತಾರೆ, ಲೋಕಲ್ ಪಾಲಿಟಿಕ್ಸ್ ಇಂಟರ್ ಮಾಡಿಟ್ಕೊಂಡ್ರು. ಈಗ ರಿಯಾಜ್ ಹೇಳಿದ್ರು ಅಲ್ಲಿ ಬೇರೆ ಇಲ್ಲಿ ಬೇರೆ ಮಾತಾಡ್ಲೇಬೇಕೀಗ. ಇದನ್ನೇ ನೋಡಿ ಇಲ್ಲಿ ನಾವು ಇಲ್ಲಿ ನಾವು ವಿರೋಧಿಗಳಲ್ಲ. ಶಾಲೆ ಅಂತ ಬಂದಾಗ ಒಂದು ಸಮವಸ್ತ್ರ ಅಂತ ಇರುತ್ತೆ. ಆ ವಿಚಾರದಲ್ಲಿ ಆದಂತ ವಿಚಾರ ಇವತ್ತು ಕೋರ್ಟ್ ನಲ್ಲಿ ಕೇಸು ಹಿಜಾಬ್ ವಿರೋಧಿ ಪರವಾಗಿ ಇದ್ರೂ ಕೂಡ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಪ್ಲಿಟ್ ವರ್ಡಿಕ್ ಆದ್ಮೇಲೆ ಪೆಂಡಿಂಗ್ ಇದ್ರೂ ಸಹ ಅಸಂವಿಧಾನಿಕವಾಗಿ ಈ ಸರ್ಕಾರ ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.